ಸುಳ್ಯ ವಲಯದಲ್ಲಿ ಸುಮಾರು 2 ತಿಂಗಳ ಹಿಂದೆ ಮಂಡೆಕೋಲ್ನ ಪೆರಾಲು ಎಂಬಲ್ಲಿ ಒಂದು ಮನೆ ಸಮೀಪ ಒಂದು ಹೆಬ್ಬಾವು ಮೊಟ್ಟೆಗಳನ್ನಿಟ್ಟಿರೋದು ನಮ್ಮ ಸಿಬ್ಬಂದಿಗಳಿಗೆ ಅವರ ಮನೆಯವರ ಮಾಹಿತಿಯಿಂದ ತಿಳಿದು ಬಂತು. ಅದರ ಮೇರೆಗೆ ಸುಮಾರು 1 ತಿಂಗಳ ಕಾಲ ಅಲ್ಲೇ ಅದು ಮೊಟ್ಟೆಗಳನ್ನು ಇಟ್ಟು ಅದನ್ನು ಸಂರಕ್ಷಿಸಲಾಗಿತ್ತು. ನಮ್ಮ ಸಿಬ್ಬಂದಿಗಳು ಉಪವಿಭಾಗಾಧಿಕಾರಿ ಸಂದೀಪು ಮತ್ತು ಅವರ ತಂಡ ಏನಿದೆ ಅದನ್ನು ಹೋಗಿ ಡೈಲಿ ಮಾನಿಟ್ರ್ ಮಾಡಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ಇತ್ತು. ಮನೆಯವರು ಲಾಸ್ಟಿಗೆ ಅದು ಮರಿಯಾಗಿ ಇಲ್ಲಿ ನಮಗೆ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಪುತ್ತೂರಿನ ಒಂದು ಉರಗ ತಜ್ಞ ಏನಿದ್ದಾರೆ ತೇಜಸ್ ಅವ್ರನ್ನ ಸಂಪರ್ಕ ಮಾಡಿ ನಾವು ಅವ್ರನ್ನ ಅಲ್ಲಿಗೆ ಬರಮಾಡಿಕೊಂಡು ಎಷ್ಟು 14 ಮೊಟ್ಟೆಗಳನ್ನು ಇಟ್ಟಿತ್ತು. 14 ಮೊಟ್ಟೆಗಳನ್ನು ಸಂರಕ್ಷಿಸಿ ಅವರು ತಮ್ಮ ಪುತ್ತೂರಿಗೆ ತಗೊಂಡೋಗಿ ಅವರ ಮನೆಯಲ್ಲಿ ಅದನ್ನು ಸಂರಕ್ಷಿಸಿ ಅದಕ್ಕೆ ಬೇಕಾದಂಥ ಶಾಖ ಅದನ್ನೆಲ್ಲ ನೀಡಿಕೊಂಡು ಟೆಂಪ್ರೇಚರು ಮತ್ತು ಮಾನಿಟ್ರ್ ಮಾಡಿ ಸುಮಾರು ಎಷ್ಟು ದಿವಸಗಳು 25 ದಿವಸದ ಹಿಂದೆ ಏನು 14 ಮೊಟ್ಟೆಗಳನ್ನು ತಗೊಂಡೋಗಿದ್ರು 14 ಮೊಟ್ಟೆಗಳು ಕೂಡ ಅದು ಮೊಟ್ಟೆಯನ್ನು ಒಡೆದು ಹೊರಗೆ ಬಂದಿದ್ದಾವೆ. ಅಷ್ಟಕ್ಕೆ 100% ಅವರು ಅದನ್ನು ಕನ್ಸರ್ವ್ ಮಾಡಿದ್ದಾರೆ. ಅದನ್ನು ಈ ದಿವಸ ನಾವು ರಿಸರ್ವ್ ಫಾರೆಸ್ಟಲ್ಲಿ ಸುಳ್ಯದ ರಿಸರ್ವ್ ಫಾರೆಸ್ಟಲ್ಲಿ ಅದನ್ನು ಈಗ ಸುರಕ್ಷಿತವಾಗಿ ಅವುಗಳನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಈಗ ಕ್ಲೋಸ್ ಮಾಡಿ ಅದನ್ನು ಬಿಡೋದನ್ನ ಇದು ಮಾಡ್ತಲ್ಲ ಒಂದೊಂದೇ ಬಿಡ್ತೀರಾ? ಅದು ಒಂದೊಂದು ಕೈ ಹಾಕಿದ್ರೆ ಎಲ್ಲ ಬೈಕ್ ಮಾಡ್ತೀವಿ. ಸ್ವಲ್ಪ ದಿವಸ ಆಗಿದೆ ಆ ಕಡೆಗೆ ಬಿಡಿ ಅಲ್ಲ ಒಂದು ಫೋಟೋ ಅಲ್ಲ ಅದನ್ನು ತೆಗೀರಿ ಸಾಕು. ಇಟ್ಕೊಂಡಿರ್ತಲ್ಲ ಈ ಕಡೆ ಬರೋಣ, ಆ ಕಡೆ ತೆಗ್ದಾಕಿ ಈ ಕಡೆ ಅದಕ್ಕೆ ಹೋದ ಕೂಡಲೇ ಕೆಮ್ಮಕ್ಕ ಜಾಗ ಇರ್ತದೆ ಗೊತ್ತಾಗಲ್ಲ. ನೋಡಿ ಇಷ್ಟು ಬಿಟ್ಟಿತ್ತು, ಇದು ಮಾತ್ರ ಕಾಣ್ತುಂಟು, ಅಲ್ಲಿ ಗೊತ್ತೇ ಆಗುದಿಲ್ಲ. ಮತ್ತೆ ನಿಮಗೆ ಐಡೆಂಟಿಫಿಕೇಶನ್ ಈಸಿ. ಹೆಬ್ಬಾವನ್ನ ತಲೆ ಮೇಲೆ ನಾಮ ಎಷ್ಟೇ ಸಣ್ಣ ಮರಿಯಿಂದ ಹಿಡಿದು ಎಷ್ಟೇ ದೊಡ್ಡದಲ್ಲಿ ಕೂಡ ಈ ನಾಮ ಇರ್ತದೆ. ಇಲ್ಲಿ ನೋಡಿ ಒಂದು ತಲೆ ಮಧ್ಯ ಭಾಗದಲ್ಲಿ ಇಲ್ಲಿ ನೋಡಿ ನಾಮ. ವೈಪರ್ಗೂ ಅದಕ್ಕೂ ಅದೇ ಡಿಫ್ರೆನ್ಸ್. ವೈಪರ್ ತಲೆ ಅಗಲ ಟ್ರಯಾಂಗಲ್ ಮತ್ತೆ ಅದರದ್ದು ಪಿಟ್ಟು ಮತ್ತೆ ಕಣ್ಣು ಸೇಮ್ ಸೈಜಲ್ಲಿ ಇರ್ತದೆ. ನೋಡಿ ಇವು ಮೂಮೆಂಟ್ ಆಗ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಿದ್ದಾವೆ. ಇಲ್ಲ ಹಂಗೆ ಇದ್ರೆ ಅಲ್ಲಿ ಇದ್ದೆ ಅಂತಲೇ ಗೊತ್ತಾಗಲ್ಲ. ಸೇಮ್ ಕಲರ್ ಇದಿರ್ತದಲ್ಲ ಈ ಡ್ರೈ ಲೀವ್ಸ್ಗಳು ಕೈ ತಗೊಂಡು ಇಲ್ಲಂತ ಇದೆ ಅಂತಲೇ ಕಾಣಲ್ಲ. ಇದು ಕಾಣಲ್ಲ, ಇರೋದೇ ಕಾಣಲ್ಲ. ಈಗ ಫುಡ್ಡೆಲ್ಲ ಹುಡ್ಕೊಂಡು ಹೋಗ್ತದಲ್ಲ ಅವು. ಹೌದು. ಇದು ಸ್ಟೇಬಲ್ ಇದೆ, ಇದೆಲ್ಲ ಅದಾದರೆ ಸೇಫ್ಟಿಗೋಸ್ಕರ ಈಗ ಸ್ಟೇಬಲ್ ಆಗಿ ನಿಂತಿದೆ. ಅದು ಬ್ರೀತಿಂಗ್ ಏನೋ. ಹೌದು, ಅದು ಬಾಡಿ ಇದೆ ಬ್ರೀತಿಂಗ್. ಈಗ ಒಂದು ಒಳ್ಳೆ ಮ್ಯಾಕ್ಸಿಮಮ್ ಇದು ಸೈಜಿಗೆ